ಐತಿಹಾಸಿಕ ಬಿದ್ರಳ್ಳಿ ಬತ್ತೇಶ್ವರ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ನಂದಿ ಸ್ತಂಭ ಸ್ಥಾಪನೆ, ದೇವಾಲಯ ಲೋಕಾರ್ಪಣೆ ಮತ್ತು ದೊಡ್ಡ ದೇವರ ಜಾತ್ರಾ ಮಹೋತ್ಸವಕ್ಕೆ ಮುಹೂರ್ತ ನಿಗದಿ ಮಾಡಲು ಪೂರ್ವಭಾವಿ ಸಭೆ. ಬೆಂಗಳೂರು ನಗರ ಜಿಲ್ಲೆಯ ಪೂರ್ವ ತಾಲೂಕಿನ ಬಿದ್ರಳ್ಳಿ ಗ್ರಾಮದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇರುವ ಬಿದ್ರಳ್ಳಿ ಬತ್ತೇಶ್ವರ ಸ್ವಾಮಿ ದೇವಾಲಯ 2.5 ಕೋಟಿ ವೆಚ್ಚದಲ್ಲಿ ಹೊಯ್ಸಳ ಶೈಲಿಯಲ್ಲಿ ನಿರ್ಮಾಣವಾಗುತ್ತಿದ್ದು, ದೇವಾಲಯದ ಮುಂಭಾಗದಲ್ಲಿ 25 ಅಡಿ ಎತ್ತರದ ನಂದಿ ಸ್ತಂಭ ಅಥವಾ ಧ್ವಜಸ್ತಂಭವನ್ನು ಇಂದು ಸ್ಥಾಪನೆ ಮಾಡಲಾಯಿತು. ಬಿದ್ರಳ್ಳಿಯ ಬತ್ತೇಶ್ವರ ಸ್ವಾಮಿಯ ಒಕ್ಕಲಿನ ಎಲ್ಲ ಕಂಬಿ ಯಜಮಾನರುಗಳು ಸೇರಿದಂತೆ ಟ್ರಸ್ಟ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಭಾಗವಹಿಸಿ ಹೋಮ ಹವನಾದಿಗಳೊಂದಿಗೆ ಬತ್ತೇಶ್ವರ ಸ್ವಾಮಿಯ ಶಿಲಾಮೂರ್ತಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮಂಗಳ ವಾದ್ಯಗಳೊಂದಿಗೆ ಧ್ವಜಸ್ತಂಭ ಸ್ಥಾಪನೆಯ ಕುಂಡಕ್ಕೆ ಮಂಗಳ ದ್ರವ್ಯಗಳನ್ನು ಹಾಕುವ ಮುಖಾಂತರವಾಗಿ ವೇದ ಘೋಷಗಳೊಂದಿಗೆ ಗೋವಿಂದ ನಾಮಸ್ಮರಣೆಯನ್ನು ಮಾಡುತ್ತಾ ಬತ್ತೇಶ್ವರ ಸ್ವಾಮಿಗೆ ಜೈಕಾರಗಳನ್ನು ಹಾಕುತ್ತಾ ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಲಾಯಿತು. ಆಗಮಿಕರಾದ ಅನಂತ ಪದ್ಮನಾಭ ರಾಮಾನುಜರವರ ನೇತೃತ್ವದಲ್ಲಿ ಧ್ವಜಸ್ತಂಭ ಅಥವಾ ನಂದಿ ಸ್ತಂಭ ಸ್ಥಾಪನೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳನ್ನು ಪಾಲಿಸುವ ಮುಖಾಂತರವಾಗಿ ಹಿಂದೂ ಸಂಪ್ರದಾಯದಂತೆ 25 ಅಡಿ ಎತ್ತರದ ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ರಾಮಾನುಜರವರು, ಬಿದ್ರಳ್ಳಿಯಲ್ಲಿ ಐತಿಹಾಸಿಕವಾದ ಬತ್ತೇಶ್ವರ ಸ್ವಾಮಿ ದೇವಾಲಯ 2.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿದ್ದು, ಶಿವನ ಮುಂದೆ ನಂದಿ ಇದ್ದಂತೆ ದೇವಾಲಯದ ಮುಂದೆ ನಂದಿಗಂಬ, ಗರುಡಸ್ತಂಭ ಅಥವಾ ದೀಪಸ್ತಂಭ ಅಥವಾ ಧ್ವಜಸ್ತಂಭ ಇರಬೇಕು. ದೇವಾಲಯಕ್ಕೆ ಆಗಮಿಸುವ ಭಕ್ತಾದಿಗಳು ಮೊದಲು ನಂದಿ ಸ್ತಂಭಕ್ಕೆ ಪೂಜಿಸಿ ನಂತರ ದೇವರ ದರ್ಶನ ಪಡೆದರೆ ಪುಣ್ಯ ಫಲ ಪ್ರಾಪ್ತಿಯಾಗಿ ನಾವು ಮಾಡಿರುವ ಕರ್ಮಗಳು ಕಳೆಯುತ್ತವೆ. ಆ ನಿಟ್ಟಿನಲ್ಲಿ ಇಂದು ದೇವಾಲಯದ ಮುಂಭಾಗದಲ್ಲಿ ನಂದಿ ಸ್ತಂಭವನ್ನು ಸ್ಥಾಪಿಸಲಾಗಿದೆ ಎಂದರು. ಬಿದ್ರಳ್ಳಿ ಬತ್ತೇಶ್ವರ ಸ್ವಾಮಿಯ ದೇವಾಲಯ ಟ್ರಸ್ಟ್ನ ಅಧ್ಯಕ್ಷರಾದ ಶಾಂತಿಲೇವಟ್ ಜಗದೀಶ್ ಅವರು ಮಾತನಾಡಿ, ನಮ್ಮ ದೇವಾಲಯ ಶಿಥಿಲಗೊಂಡ ಹಿನ್ನೆಲೆಯಲ್ಲಿ ನೂತನವಾಗಿ ನಿರ್ಮಾಣ ಮಾಡುತ್ತಿದ್ದು, ಆ ದೇವಾಲಯದ ಮುಂಭಾಗದಲ್ಲಿ ಇಂದು ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿದ್ದು, ಇದಕ್ಕೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೂ ಕುಲಸ್ಥರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತೇವೆ. ದೇವಾಲಯ ಕಾಮಗಾರಿ ಶೀಘ್ರವಾಗಿ ಮುಗಿದು ಲೋಕಾರ್ಪಣೆ ಆಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಲಾಗಿದೆ. ಅಂತೆಯೇ ದೇವಾಲಯ ಲೋಕಾರ್ಪಣೆಗೆ ಮತ್ತು ದೊಡ್ಡ ದೇವರ ಜಾತ್ರಾ ಮಹೋತ್ಸವ ಕೂಡ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದ್ದು, ಈ ಸಭೆಯಲ್ಲಿ ಫೆಬ್ರವರಿ 26ಕ್ಕೆ ದೇವಾಲಯ ಲೋಕಾರ್ಪಣೆ ಮತ್ತು ಮಾರ್ಚ್ 23ರಿಂದ 26ರವರೆಗೆ ದೊಡ್ಡ ದೇವರ ಜಾತ್ರಾ ಮಹೋತ್ಸವಕ್ಕೆ ದಿನಾಂಕ ನಿಗದಿ ಮಾಡಲಾಗಿದ್ದು, ಕುಲಸ್ಥರು ಸಹಕರಿಸಬೇಕು ಎಂದರು. ಇನ್ನು ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿತ್ತು. ಇತಿಹಾಸ ಪ್ರಸಿದ್ಧವಾದಂತಹ ಶ್ರೀ ಬತ್ತೇಶ್ವರ ಸ್ವಾಮಿಯ ಜೀವನೋದ್ಧಾರದ ವಿಶೇಷವಾಗಿ ನಾವು ದೀಪಸ್ತಂಭ ಅಂತ ಕರಿತೇವೆ, ಇಲ್ಲಾಂದರೆ ಧ್ವಜಸ್ತಂಭ ಅಂತ ಹೇಳ್ತೀವಿ. ಶಿವಾಲಯದಲ್ಲಿ ನಂದಿ ಸ್ತಂಭ ಅಂತ ಕರಿತೇವೆ. ಏಕೆಂದರೆ ಭಗವಂತನ ಒಂದು ದರ್ಶನವನ್ನು ಮಾಡೋಕ್ಕಿಂತ ಮುಂಚೆ ನಂದಿ ಸ್ತಂಭಕ್ಕೆ ಪ್ರಾರ್ಥನೆಯನ್ನು ಮಾಡುವಂಥದ್ದು. ದೇವಾಲಯದಲ್ಲಿ ಗರ್ಭಗುಡಿಯಲ್ಲಿರುವಂತಹ ದೇವರು ಎಷ್ಟು ಪ್ರಾಮುಖ್ಯತೆ ಇದೆಯೋ ಆ ನಂದಿ ಸ್ತಂಭಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಇರುವಂಥದ್ದು. ಅದಕ್ಕಾಗಿ ನಾವು ಯಾರೇ ಬಂದರೆ ಕೂಡ ಪ್ರಥಮವಾಗಿ ವಿಷ್ಣು ದೇವಾಲಯಗಳಲ್ಲಿ ಹೋದಾಗ ಧ್ವಜಸ್ತಂಭ ಅಂತ ಕರಿತೇವೆ, ಗರುಡ ಸ್ತಂಭ ಅಂತ ಕರಿತೇವೆ. ಪ್ರಥಮವಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ತದನಂತರ ಒಳಗೆ ಹೋಗಿ ಪ್ರವೇಶವನ್ನು ಮಾಡಿ ದೇವರ ದರ್ಶನವನ್ನು ಮಾಡ್ತೀವಿ. ಅದೇ ರೀತಿಯಾಗಿ ನಮ್ಮ ಶಿವಾಲಯಗಳಲ್ಲಿ ಬಂದಾಗ ವಿಶೇಷವಾಗಿ ಏನು ನಾವು ನಂದಿ ಸ್ತಂಭ ಅಂತ ಕರಿತೇವೆ, ಆ ನಂದಿ ಸ್ತಂಭಕ್ಕೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಆ ಭಗವಂತನ ಒಂದು ದರ್ಶನವನ್ನು ಮಾಡಿ ತದನಂತರ ನಾವು ಬತ್ತೇಶ್ವರನ ದರ್ಶನವನ್ನು ಮಾಡಿದಾಗ ಪೂರ್ಣ ಫಲಗಳು ನಮಗೆ ಸಿಗುತ್ತಂತ ವೇದಗಳಲ್ಲಿ ಇತಿಹಾಸಗಳಲ್ಲಿ ಬರೆದಿರುವಂಥದ್ದು. ಅದೇ ರೀತಿಯಾಗಿ ಈ ದಿನ ನಾವು ವಿಶೇಷವಾಗಿ ಬತ್ತೇಶ್ವರ ಸ್ವಾಮಿಯ ವಿಶೇಷವಾಗಿ ಏನು ನಾವು ಧ್ವಜಸ್ತಂಭ ಅಂತ ಕರಿತೇವೆ, ಇಲ್ಲ ದೀಪಸ್ತಂಭ ಅಂತ ನಂದಿ ಸ್ತಂಭ ಅಂತ ಕರಿತೇವೆ, ಅದನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಇಲ್ಲ ಕುಲಸ್ಥರು ಎಲ್ಲರೂ ಕೂಡ ಬಂದು ಇದರಲ್ಲಿ ಪಾಲ್ಗೊಂಡು ಸಕಲ ವಿಧವಾದಂತಹ ಅನುಗ್ರಹಕ್ಕೆ ಪಾತ್ರವಾಗಿದ್ದರೆ ಅವರು ಎಲ್ಲರೂ ಕೂಡ ಒಳ್ಳೆಯದನ್ನು ಮಾಡಲಿ. ಈ ದೇವಾಲಯ ಆದಷ್ಟು ಬೇಗ ಪ್ರತಿಷ್ಠಾಪನೆಯನ್ನು ಮಾಡಿ ಸಾರ್ವಜನಿಕರಿಗೆ ದರ್ಶನಾರ್ಥವಾಗಿ ಆದಷ್ಟು ಬೇಗ ದರ್ಶನವನ್ನು ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿ
ಸುಖಿನೋ ಭವಂತು, ಲೋಕ ಸನ್ಮಂಗಳಾನಿ ಭವಂತು. ಬತ್ತೇಶ್ವರ ಸ್ವಾಮಿಯೇ ನಮೋ ನಮಃ. ಇಲ್ಲಿ ಬತ್ತೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಗರುಡಗಂಬ ಪ್ರತಿಷ್ಠಾಪನೆ ಮಾಡೋ ಒಂದು ವಿಚಾರದಲ್ಲಿ ನಮ್ಮ ಆರು ಕಂಬಿ ಯಜಮಾನರು ಮತ್ತು ಸಹ ಎಲ್ಲರೂ ಬಂದು ಭಾಗವಾಗಿದ್ದಾರೆ. ಈಗ ಅದು 25 ಅಡಿ ಗರುಡಗಂಬ ಐತೆ. ಮೇಲೆ ಬೋಧಿಗೆ ಬಂದು ಅದು 1 ಅಡಿ ಬರುತ್ತೆ, 26 ಅಡಿ. 114 ವರ್ಷ ಆಯುಸ್ ಕೊಟ್ಟಿದೆ. ಐನೂರು ಕೇಳಿದ್ದಕ್ಕೆ 114 ವರ್ಷ ಆಯುಸ್ಸು ಅಂತ ಹೇಳಿದ್ದಕ್ಕೆ ಇವತ್ತು ಒಂದು ಒಳ್ಳೆ ದಿನ, ಒಳ್ಳೆ ಮುಹೂರ್ತ ಅಂತ ನಮ್ಮ ಐನವರು ಹೇಳಿದ್ದಕ್ಕೆ ಇವತ್ತು ಒಂದು ಒಳ್ಳೆ ಪ್ರತಿಷ್ಠಾಪನೆ ಮಾಡೋದಕ್ಕೆ ನಮ್ಮ ಆರು ಕಂಬಿ ಎಲ್ಲ ಮುಖ್ಯಸ್ಥರುಗಳು, ಕುಲದವರು, ಎಲ್ಲರೂ ಬತ್ತೇಶ್ವರ ಸ್ವಾಮಿ ದೇವಸ್ಥಾನದವರು ಎಲ್ಲರೂ ಬಂದು ಇವತ್ತು ಪ್ರತಿಷ್ಠಾಪನೆ ಮಾಡ್ತಾಯಿದ್ದಾರೆ. ಬರೋ ಮುಂದಿನ ಮಾರ್ಚ್ 23ರಲ್ಲಿ ಮನೆ ದೇವರಾಗೋದಕ್ಕಾಗಿ ಎಲ್ಲ ಒಂದೇ ನಮ್ಮ ಆರು ಕಂಬಿಯವ್ರೂ ಎಲ್ಲ ಒಂದು ದೇವರಾಗಬೇಕು ಅನ್ನೋ ಒಂದು ಸಂತೋಷದಿಂದ ಎಲ್ಲರೂ ಇದು ಮಾಡಿ ಎಲ್ಲರೂ ಸಹಕರಿಸ್ತವ್ರೆ. ಅದರಿಂದ ಎಲ್ಲರಿಗೂ ಒಂದು ಧನ್ಯವಾದಗಳು. ಈ ದೇವಸ್ಥಾನ 2.5 ಕೋಟಿ ರೂಪಾಯಿ ಇದು ಮಾಡಿದ್ದೀವಿ ಕಾಮಗಾರಿ. ಈಗ ಫೆಬ್ರವರಿ 26ಕ್ಕೆ ಉದ್ಘಾಟನೆ ಇಟ್ಕೊಂಡಿದ್ದೀವಿ, ಪ್ರತಿಷ್ಠಾಪನೆ ಇಟ್ಕೊಂಡಿದ್ದೀವಿ. ಫೆಬ್ರವರಿ 26, 2026ಕ್ಕೆ ಅದಾಗಿ 1 ತಿಂಗಳಿಗೆ ಮನೆ ದೇವರುಗಳು ಆಗುತ್ತೆ. ಇದಕ್ಕೆ ಎಲ್ಲದಕ್ಕೂ ನಮ್ಮ ಆರು ಕಂಬಿಯವರು ಅದಕ್ಕೆ ಎಲ್ಲದಕ್ಕೂ ಸಹಕರಿಸ್ತವ್ರೆ. ಇನ್ನು ಏನು ಬೇಕಾದರೂ ನಾವೆಲ್ಲ ಇದ್ದೀವಿ ನಿಮ್ಮ ಜೊತೆಯಲ್ಲಿ ಅಂತ ಒಂದು ಶಕ್ತಿ ತುಂಬ್ತಾ ಇದ್ದಾರೆ. ಆ ಒಂದು ಇದರಲ್ಲಿ ನಮ್ಮ ಬಿದ್ರಳ್ಳಿ ಬತ್ತೇಶ್ವರ ಸ್ವಾಮಿ ಎಲ್ಲರಿಗೂ ಒಂದು ಒಳ್ಳೆ ಬುದ್ಧಿ ಕೊಟ್ಟು ಎಲ್ಲ ಒಂದು ಒಳ್ಳೆ ಕೆಲಸ ಮಾಡಿಸ್ಕೊಳ್ತಾ ಇದ್ದಾನೆ. 1 ವರ್ಷದ ಮಟ್ಟಕ್ಕೆ ಒಳಗಡೆನೆ ದೇವಸ್ಥಾನ ಈ ರೂಪಕ್ಕೆ ಬರುತ್ತೆ ಅಂತ ಯಾರು ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ. ಅದು ಬತ್ತೇಶ್ವರನ ಆಶೀರ್ವಾದ ಎಲ್ಲರ ಮನಸ್ಸಲ್ಲೂ ತುಂಬಿಕೊಂಡು ದೇವರು ನಮ್ಮ ದೇವಸ್ಥಾನ ಹಿಂಗೆ ಇರಲೇಬೇಕು ಅಂತ ಎಲ್ಲರೂ ಒಂದು ಆಸೆ ಪಟ್ಟಂಗೆ ನಮ್ಮ ದೇವಸ್ಥಾನ ಆಗಿದೆ. ನಮ್ಮ ಕುಲಸ್ಥರು ಎಲ್ಲರೂ ಕೈ ಜೋಡಿಸಿದ್ದಾರೆ. ಮತ್ತು ನಮ್ಮ ಸಚಿವರು, ನಮ್ಮ MLA ಅವರು ಎಲ್ಲರೂ ಕೈ ಜೋಡಿಸವ್ರೆ. ಬಸವರಾಜ ಅಣ್ಣವರು, ಸುರೇಶ್ ಅಣ್ಣವರು, MTB ನಾಗರಾಜವರು, ಅರವಿಂದ್ ನಿಂಬವಳಿಯವರು ಎಲ್ಲರೂ ಕೈ ಜೋಡಿಸಿ ನಮಗೆ ಈ ದೇವಸ್ಥಾನ ಇವತ್ತು ಪೂರ್ಣ ಮಾಡಿ ಕೊಡ್ತಾ ಈ ಜಾಗಕ್ಕೆ ಯಾವುದೇ ಒಂದು ಇದು ಇಲ್ಲದೆ ನಮಗೆ ತೊಂದರೆ ಇಲ್ದಂಗೆ ಮಾಡಿಕೊಟ್ಟಿದ್ದಾರೆ. ನಮಗೆ ಅದೆಲ್ಲದಕ್ಕೂ ಅವ್ರಿಗೆ ಒಂದು ಕೃತಜ್ಞತೆ ಹೇಳಬೇಕು. ನಮ್ಮ ಬಿದ್ರಳ್ಳಿ ಬತ್ತೇಶ್ವರ ಸ್ವಾಮಿ ಕುಲಸ್ಥರೆಲ್ಲರೂ ಅವರು 4 ಜನಕ್ಕೆ ಒಂದು ನಮಸ್ಕಾರ ಮಾಡಿ, ಪ್ಲಸ್ ನಮ್ಮ ಬಿದ್ರಳ್ಳಿ ಬತ್ತೇಶ್ವರನಿಗೆ ಹೆಚ್ಚಾಗಿ ನಮಸ್ಕಾರ ಹಾಕಿ ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕಾಗಿದೆ.